ಡಿಕ್ಲೇರ್ ಮಾಡಿದ್ರು. ಅದು ಈಗ ಫೈನಲ್ ಆಗಿದೆ. ನಾನು ಅದು ಡಿಕ್ಲೇರ್ ಆದಾಗ ನಮ್ಮ ಮಾಲೂರು ಬೈಪಾಸ್ ಮಾಡಬೇಕು ಅಂತಿತ್ತು. ಬೈಪಾಸ್ ಮಾಡಬೇಕಾದ್ರೆ ತುಂಬ ಲೇಟ್ ಆಗ್ತದೆ. ಲ್ಯಾಂಡನ್ನು ಕೋರಿ ಮಾಡ್ಕೊಳ್ಳೋದು, ಅದು ಎಲಿವೇಷನ್ನು ಮತ್ತು ರೈಲ್ವೆ ROB ಕ್ಲಿಯರೆನ್ಸ್ ತಗೊಳ್ಳೋದು ತುಂಬ ಡಿಲೇ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದರಿಂದ ಈಗ ಮಾಲೂರು ಟೌನ್ ಫ್ಲೈಓವರ್ ಮಾಡೋದು ಅಂತ ತೀರ್ಮಾನ ಏನಾಗಿತ್ತೋ ಅದು ಮೊನ್ನೆ ತಾನೇ ಫೈನಲ್ ಆಗಿದೆ. ಈಗ ನೆನ್ನೆ 3 ದಿವಸದಲ್ಲಿ ಆ ಫೈನಲ್ ಒಂದು ಇದು ಮಾಡಿ ನನಗೆ ಕೊಟ್ಟಿದ್ದಾರೆ. ಅದು ನಮ್ಮದು 2700 ಮೀಟರ್ ಫ್ಲೈಓವರ್ ಇದೆ. 2700 ಮೀಟರ್ ಫ್ಲೈಓವರ್ ಇದೆ. ಅದು ಕಾಸ್ಟ್ ಬಂದು ಸುಮಾರು 350 ಕೋಟಿ ರೂಪಾಯಿ ಆಗ್ತಾ ಇದೆ. ಅದನ್ನು ಬಿಟ್ಟು ರೈಲ್ವೆ ಬ್ರಿಡ್ಜ್ ಏನಿದೆ, ರೈಲ್ವೆ ಅವರೇ ಮಾಡೋದು ಅಂತ ತೀರ್ಮಾನ ಆಗಿದೆ. ಅವರು ನಮ್ಮದು ಫ್ಲೈಓವರು 4 ಲೈನ್ ಆಗಿತ್ತು, ಮಾಡಿದ್ದಾರೆ 4 ಲೈನ್. ರೈಲ್ವೆ ಅವರು 3 ಲೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳು, ಸೆಂಟ್ರಲ್ ರೈಲ್ವೆ ಅಧಿಕಾರಿಗಳು ಕೂಡ ಸೇರಿ ಮೀಟಿಂಗ್ ಮಾಡಿ ಅವರೇನು 3 ಲೈನ್ ಮಾಡ್ಕೊಂಡಿದ್ರು ಅದು 4 ಲೈನ್ ಕೊಡೋದಕ್ಕೆ 1 ಲೈನ್ ಎಕ್ಸ್ಟ್ರಾ ಏನು ಬೀಳ್ತದೆ ಕಾಸ್ಟ್, ಅದನ್ನು ನಮ್ಮ ಸರ್ಕಾರನೇ ಅವರಿಗೆ ಕೊಡೋದು, ಡಿಪಾಸಿಟ್ ಮಾಡೋದು, ಅವರೇ 4 ಲೈನ್ ಮಾಡಿಕೊಡೋದು ಅಂತ ತೀರ್ಮಾನ ಆಗಿದೆ. ಅದು ಕೂಡ 4 ಲೈನು ರೈಲ್ವೆ ಬ್ರಿಡ್ಜು ಕೂಡ ತೀರ್ಮಾನ ಆಗಿರೋದು. ಮತ್ತು ಮಾಲೂರಿಂದ ನಮ್ಮ ತಮಿಳ್ನಾಡು ಬಾರ್ಡರ್ವರೆಗೂ ಕೂಡ ಅದು 4 ಲೈನ್ ಈಗ ಫೈನಲ್ ಆಗಿದೆ. ನಾನು 6 ಲೈನ್ ಅಂತ ಹೇಳಿದೆ, 6 ಲೈನ್ ಎಲ್ಲ 4 ಲೈನ್ ಆಗಿದೆ. 4 ಲೈನ್ ಕೂಡ ಆಗಿದೆ. ಮತ್ತು ಮಾಲೂರಿಂದ ಹೊಸಕೋಟೆಗೂ ಕೂಡ 4 ಲೈನ್ ಆಗಿದೆ. ಮತ್ತು ಮಾಲೂರಿಂದನೂ ನಮ್ಮ ಜಂಕ್ಷನ್ ಚೆನ್ನೈ ಎಕ್ಸ್ಪ್ರೆಸ್ ಜಂಕ್ಷನ್ ಇದೆಯಲ್ಲ, ದೊಡ್ಡಸುವರ ಹಿಂಗೇರಳ್ಳಿ, ಅಲ್ಲಿಂದ ಹಿಡಿದು ಮತ್ತು ನರಸಾಪುರ ಮತ್ತು ದೇವನಹಳ್ಳಿವರೆಗೂ ಕೂಡ ಅದು ಕೂಡ 4 ಲೈನ್ ಆಗಿದೆ. ಇವತ್ತು ಓವರಾಲ್ ಆ ಇಂಡಸ್ಟ್ರಿಯಲ್ ಲಿಂಕ್ ರಸ್ತೆ ಅಂತ ಏನಿತ್ತೋ ಅದು 2200 ಕೋಟಿಗೆ ಹೋಗಿದೆ. ಈಗ 1860 ಕೋಟಿ ಇದ್ದು 2200 ಕೋಟಿ ಆಗಿದೆ. ನನಗೆ ಗೊತ್ತೇ ಇರಲಿಲ್ಲ. ನನಗೆ ಖುಷಿಯಾಗಿದೆ ಏನಂದರೆ ಸುಮಾರು 58% ಅದು ಮಾಲೂರು ತಾಲೂಕಿಗೆ ಹೆಚ್ಚಿಗೆ ಬಂದಿದೆ ಆ ದುಡ್ಡಲ್ಲಿ. ಈ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ತುಂಬ ಜವಾಬ್ದಾರಿ ತಗೊಂಡಿದ್ದೀನಿ. ಇದು ಶಾಶ್ವತವಾಗಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕೆಲಸಗಳಿವಲ್ಲ. ಈ 3 ಕೂಡ ಅಷ್ಟೇ. ಕೆರೆ ಅಭಿವೃದ್ಧಿ ಸುಮಾರು 21 ಕೋಟಿಯಲ್ಲಿ ಮಾಡೋದಿರ್ಬೋದು, ಸುಮಾರು 15 ಕೋಟಿಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋದಿರ್ಬೋದು. ಇವತ್ತು 1200 ಕೋಟಿನಲ್ಲಿ 58% ಮಾಲೂರು ತಾಲೂಕಿಗೆ ಸಿಕ್ಕಿ ಫ್ಲೈಓವರ್ ಸುಮಾರು 350 ಕೋಟಿ ಮತ್ತು 4 ಲೈನ್ ಆಗಿರೋದಿರ್ಬೋದು. ಯಾರೂ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ ಮತ್ತು ಮಾಡೋಕ್ಕೆ ಬಾಕಿ ಕೂಡ ಇರಲ್ಲ ಅಂತ ಇತಿಹಾಸ ಪುಟಗಳಲ್ಲಿ ಉಳ್ಕೊಳ್ಳೋಂಥ ಒಂದು ಅವಕಾಶ ಈ ಸರ್ಕಾರ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದನ್ನು ತುಂಬ ಗುಣಮಟ್ಟವಾದ, ತುಂಬ ಕ್ವಾಲಿಟಿ ಮತ್ತು ಮಾಡಲ್ಲಾಗಿ, ಹೊಸ ಮಾಡಲ್ಲಾಗಿ ಮಾಡೋಂಥ ಒಂದು ಜವಾಬ್ದಾರಿ ನನಗೆ ತುಂಬ ಕನಸಿದೆ. ನನ್ನ ಅಧಿಕಾರಿಗಳು ಕೂಡ ಅದೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರತಿ ದಿವಸ ಅದೇ ಕೆಲಸದಲ್ಲಿದ್ದೀನಿ, ಬೇರೆ ಕೆಲಸನೇ ಇಲ್ಲ. ನನಗೆ ಎದ್ದರೆ ಕೂತ್ರೆ ಮತ್ತು ಈ 3 ಪ್ರಾಜೆಕ್ಟ್ ಇದೆಯಲ್ಲ, ಈ 3 ಪ್ರಾಜೆಕ್ಟದೇ ನನಗೆ ಕನಸು, ಯಾವ ಥರ ಬರಬೇಕು ಏನು ಅಂತ. ಆದಷ್ಟು ಬೇಗನೆ ನನ್ನ ಪ್ರಕಾರ ಇವೆಲ್ಲ ಕೂಡ ಬಸ್ ಸ್ಟ್ಯಾಂಡು ಮತ್ತು ಕೆರೆ 1 ವರ್ಷ ಫೈನಲ್ ಮುಗಿದೋಗಿತ್ತು. ಬಸ್ ಸ್ಟ್ಯಾಂಡು, ಕೆರೆ ಮತ್ತು ಫ್ಲೈಓವರು ಮತ್ತು 4 ಲೈನ್ ಕಮ್ಮಿ ಅಂದರೆ ಒಂದು 2 ರಿಂದ 2.5 ವರ್ಷಕ್ಕೆ ಅದು ದೊಡ್ಡ ಪ್ರಾಜೆಕ್ಟ್ ಅದು ಕೂಡ ಫೈನಲ್ ಆಗ್ತದೆ. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಸು ಅದು ಕೂಡ ವಿಶೇಷವಾಗಿ ಸರ್ಕಾರದ ರಂಗಮಂದಿರ ಆ ರಂಗಮಂದಿರಕ್ಕೆ ಕೂಡ ಈಗಾಗಲೇ 2 ಕೋಟಿ ಫೈನಲ್ ಆಗಿದೆ. 2 ಕೋಟಿ ರೂಪಾಯಿ ಟೆಂಡರ್, ಪ್ರತಿಭೆಯಲ್ಲಿ 2 ಕೋಟಿ ರೂಪಾಯಿ ಈಗ ಟೆಂಡರ್ಗೆ ಹೋಗ್ತಾರೆ, ಮುನ್ಸಿಪಾಲ್ಟಿಯಿಂದ ಹೋಗ್ತಾರೆ. ದುಡ್ಡು ಕೂಡ ಕ್ಲಿಯರ್ ಮಾಡಿಸಿದ್ದೀನಿ. ಮುನ್ಸಿಪಾಲ್ಟಿಯಿಂದ ಟೆಂಡರ್ಗೆ ಹೋಗೋದು ಅಂತ ಆಗಿದೆ. 2 ಕೋಟಿ ರೂಪಾಯಿ ಏನು ಮಾಡೋ ರೀತಿಯಲ್ಲಿ ಮಾಡದೆ ರಂಗಮಂದಿರ ಆಗಿತ್ತು ಮಾಲೂರಲ್ಲಿ, ಯಾರ ಕೈಯಲ್ಲೂ ಮಾಡೋಕ್ಕಾಗದೆ ಹಂಗೆ ಉಳ್ಕೊಂಡಿತ್ತು. ಆ ಅವಕಾಶನ ನನಗೆ ಸಿಕ್ಕಂಥ ಅವಕಾಶನ ಯಾರಾದ್ರು ಟೀಕೆಗಳು ಮಾಡ್ತಾಯಿದ್ರು, ಮಾಡಲಿಲ್ಲ ಅಂತ ಹೇಳ್ತಾ ಇದ್ದವರೆಲ್ಲ BJP ಸರ್ಕಾರ ಇದೆ ಅಂತ. ಯಾರೂ ಕೂಡ ಮಾಡ್ಕೊಂಬರೋಕ್ಕಾಗಲಿಲ್ಲ. ನನ್ನ ಬಿಟ್ಟು MLA ಒಂದು ಬಿಟ್ಟು ಮಾಡ್ಕೊಂಬರಲಿಲ್ಲ. ಅವ್ರದ್ದೇ ಸರ್ಕಾರ ಇದ್ದಾಗ. ಆಮೇಲೆ ಅದ್ರ ಜೊತೆಗೆ ಒಂದು ರಸ್ತೆ ಕೂಡ BJP ಅವ್ರು ಮಾಡಲಿಲ್ಲ. ಅವ್ರದ್ದೇ ಸರ್ಕಾರ ಇದ್ರು ಕೂಡ ಮಾಲೂರಿಂದನೂ ಹೊಸಕೋಟೆಗೆ ಹೋಗ್ಬೇಕಾದ್ರೆ ಏನು ದೇವ್ರು ಬಿಟ್ಟು ಹೋಗ್ತಾ ಇತ್ತು, ಆ ರಸ್ತೆಯಲ್ಲಿ ಹೋಗುತ್ತವ್ರು. ನೋಡಿ, ಸರ್ಕಾರ ಚೇಂಜ್ ಆಗಿದ್ದ ತಕ್ಷಣ ಇವತ್ತು ಬೆಂಗಳೂರು ನಮ್ಮ ಬಾರ್ಡ್ರಿಂದ ಮಾಲೂರು ರಸ್ತೆ ನನ್ನ ಪ್ರಕಾರ 5-6 ನಿಮಿಷಕ್ಕೆ ನಾವು ಮಾಲೂರು ಬರ್ಬೋದು. ಇಂಥ ಇನ್ನೂ ಒಳ್ಳೆ ರಸ್ತೆಗಳು, ಒಳ್ಳೆ ಡೆವಲಪ್ಮೆಂಟ್ಗೆ ಅವಕಾಶಗಳನ್ನು ನಮ್ಮ ಸರ್ಕಾರ ತಗೊಳ್ತಾ ಇದೆ. ಸರ್, ರಂಗಮಂದಿರ ಅನುದಾನ ಇದೆಯಲ್ಲ, 2 ಕೋಟಿ ರೂಪಾಯಿ ಆಗ್ತಾ ಇದೆಯಲ್ಲ, ಅಮೌಂಟ್ ಯಾವುದು ಸರ್? ರಂಗಮಂದಿರಕ್ಕೆ 2 ಕೋಟಿ ರೂಪಾಯಿ ದುಡ್ಡು ಯಾವುದು ಅಂತ ಕೇಳ್ತಾ ಇದ್ದಾರೆ. 50 ಲಕ್ಷ DMF ಫಂಡು,
DMF ಅಂತ ಗೊತ್ತಾ? ನಮ್ಮ ಮೈನಿಂಗು ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಲ್ಲಿ 50 ಲಕ್ಷ ತಗೊಂಡಿದ್ದೀನಿ. ಇನ್ನು 1.5 ಕೋಟಿ ಐಡಿಯಾ ಸಂಸ್ಥೆಯಿಂದ 1.5 ಕೋಟಿ ತಗೊಂಡಿದ್ದೀನಿ. 2 ಕೋಟಿ ಅಲ್ಲಿ ಏನೇನು ಬೇಕಿತ್ತು ಅದೆಲ್ಲ ಕಂಪ್ಲೀಟ್ ಮಾಡ್ತೀವಿ. AC ಮತ್ತು ಅದೇನೇನು ಮಾಡಬೇಕು ಅಲ್ಲಿ ತುಂಬ ಆ ಸೌಂಡ್ಲೆಸ್ ಅದೆಲ್ಲ ಮಾಡೋದನ್ನು ಮಾಡ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಐಟೆಕ್ ಕಾಲೇಜ್ ಟೇಕಲಲ್ಲಿ ಸುಮಾರು 4.5 ಕೋಟಿಯಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಕೂಡ ನಡೀತಾ ಇದೆ. ನನ್ನ ಪ್ರಕಾರ ಇನ್ನೊಂದು 4-5 ತಿಂಗಳಿಗೆ ಐಟೆಕ್ ಕಾಲೇಜು ಕೂಡ ಫೈನಲ್ ಆಗ್ತಾ ಇದೆ. ಮತ್ತು ಮಾಸ್ತಿ ಬಸ್ ಸ್ಟ್ಯಾಂಡ್ ಕೂಡ ಅಲ್ಲಿ ಕೂಡ ಸುಮಾರು 2.5-3 ಕೋಟಿಯಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಪ್ರಾರಂಭ ಮಾಡಿದೆ. ಇದು ಕೂಡ ಇದು 1 ವರ್ಷದ ಸಾಧನೆ. ನಮ್ಮ ಸರ್ಕಾರ ಬಂದ ಮೇಲೆ ಏನು 1 ವರ್ಷ ನೆನ್ನೆ 20ನೇ ತಾರೀಕಿಗೆ ಆಯಿತು. ನನ್ನ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. 5 ವರ್ಷ ಮಾಡೋಕ್ಕಾಗದಂಥವನ್ನ ನಾನು ಬರೀ ನಮ್ಮ ಸರ್ಕಾರ ಬಂದು 1 ವರ್ಷ ನೆನ್ನೆ 20ನೇ ತಾರೀಕಿಗೆ ಏನು 1 ವರ್ಷ ನಮ್ಮ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ವರ್ಷ ಆಯಿತು. ಈ 1 ವರ್ಷಕ್ಕೆ ಇಷ್ಟು 1000 ಕೋಟಿಗಳು ಇಂಥ ಯೋಜನೆಗಳನ್ನು ಮಾಲೂರು ತಾಲೂಕು